ಒಂದು ಹಳ್ಳಿಯಲ್ಲಿ ಹುಟ್ಟಿದ ಕಥೆ ಸಾವಿರ ಹೃದಯಗಳನ್ನು ಮುಟ್ಟುವಂತಿತ್ತು. ಅಲ್ಲಿ ಒಂದು ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು. ಅವಳ ತಲೆಯ ಮೇಲೆ ಬೆಳ್ಳಿಯಂತೆ ಹೊಳೆಯುವ ಕೂದಲು, ಮುಖದ ಮೇಲೆ ಜೀವನದ ಕಥೆ ಹೇಳುವ ಸುಕ್ಕುಗಳು. ಆದರೆ ಅವಳ ಕಣ್ಣುಗಳಲ್ಲಿ ಮಾತ್ರ ಸದಾ ಪ್ರೀತಿ ಮತ್ತು ಬೆಳಕು ಇತ್ತು. ಹಳ್ಳಿಯ ಜನರ ಪ್ರೀತಿಯ ಪ್ರತೀಕವಾಗಿದ್ದಳು, ಏಕೆಂದರೆ ಕಷ್ಟಗಳ ನಡುವೆಯೂ ಅವಳ ನಗು ಎಂದಿಗೂ ಮಾಯವಾಗಲಿಲ್ಲ. ದೊಡ್ಡ ಬನ್ನಿ ಮರದ ನೆರಳಲ್ಲಿ ಅವಳ ಸರಳ ಬದುಕು ಶಾಂತವಾಗಿ ಹರಿಯುತ್ತಿತ್ತು. ಸಂಗಾತಿಯನ್ನೂ ಮಕ್ಕಳನ್ನೂ ಕಳೆದುಕೊಂಡರೂ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವಳು ತನ್ನ ದಿನಗಳನ್ನು ದೊಡ್ಡ ಬನ್ನಿ ಮರದ ಕೆಳಗೆ ಕೂತು ಎಲ್ಲರನ್ನೂ ಪ್ರಕಾಶಮಾನವಾದ ಸೌಮ್ಯ ನಗುವಿನಿಂದ ಬರಮಾಡಿಕೊಳ್ಳುತ್ತಾ ಕಳೆಯುತ್ತಿದ್ದರು. ಆ ಹಳ್ಳಿಯಲ್ಲಿ ಜನರು ತುಂಬಾ ಶ್ರಮಪಟ್ಟು ಕೆಲಸ ಮಾಡ್ತಿದ್ರು. ಕೆಲವರು ರೈತರು, ಕೆಲವರು ತಟ್ಟಾರಿಗಳು, ಇನ್ನೂ ಕೆಲವರು ಸಣ್ಣ ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಿದ್ರು. ಕೆಲವೊಮ್ಮೆ ಮಳೆ ಬಾರದೆ ಬೆಳೆಗಳು ಒಣಗುತ್ತಿದ್ದವು. ಕೆಲವೊಮ್ಮೆ ಜನರು ಅಸ್ವಸ್ಥರಾಗಿದ್ದು ಕೆಲಸಕ್ಕೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಜೀವನ ಸುಲಭವಾಗಿರಲಿಲ್ಲ ಮತ್ತು ಹಳ್ಳಿಯ ಹಲವರು ಬಹುಸಾರಿ ದುಃಖದಲ್ಲೂ ಚಿಂತೆಯಲ್ಲೂ ಮುಳುಗಿರುತ್ತಿದ್ದರು. ಒಂದು ದಿನ ರಾಧಾ ಎಂಬ ಯುವತಿ ಅವಳ ಬಳಿಗೆ ಬಂದಳು. ರಾಧಾಳ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯುತ್ತಿತ್ತು. ಕಣ್ಣೀರು ಒರೆಸಿಕೊಳ್ಳುತ್ತಾ ಅವಳು ಹೇಳಿದಳು, ನನ್ನ ಗಂಡನು ಕೆಲಸಕ್ಕಾಗಿ ಪಟ್ಟಣಕ್ಕೆ ಹೋಗಿದ್ದಾನೆ, ಆದರೆ ಯಾವುದೇ ಸುದ್ದಿ ಇಲ್ಲ. ಮೃದುವಾದ ನಗುವಿನೊಂದಿಗೆ ವೃದ್ಧೆ ಹೇಳಿದಳು, ಭಯಪಡಬೇಡ ಮಗು, ಬಾ ಇಲ್ಲಿ ಕುಳು. ನೀನು ಏನು ಯೋಚಿಸುತ್ತಿದ್ದೀಯೋ ನನಗೆ ಹೇಳು. ಭಯದಿಂದ ತುಂಬಿದ ಮನಸ್ಸಿನಿಂದ ಅವಳು ಹೇಳಿದಳು, ಏನೋ ಕೆಟ್ಟದ್ದೇ ಆಗ್ತದೆ ಅನ್ಸತ್ತೆ. ನನ್ನ ಗಂಡನಿಗೆ ಕೆಲಸ ಸಿಗದಿದ್ರೆ ಏನು, ಅವನು ನಮ್ಮನ್ನು ಮರ್ತರೇನು. ವೃದ್ಧೆ ಮೃದುವಾಗಿ ತಲೆ ಆಲೆಯುತ್ತಾ ಹೇಳಿದ್ರು, ರಾಧಾ, ನಾವು ಕೆಟ್ಟ ಯೋಚನೆಗಳನ್ನು ಮಾಡಿದ್ರೆ ನಮ್ಮ ಮನಸ್ಸು ಇನ್ನೂ ದುಃಖವಾಗುತ್ತದೆ. ಆದರೆ ನಾವು ಒಳ್ಳೆ ಯೋಚನೆಗಳನ್ನು ಮಾಡಿದ್ರೆ ಮನಸ್ಸು ಹಗುರವಾಗುತ್ತದೆ. ಕೆಲವೊಮ್ಮೆ ಒಳ್ಳೆಯದೇ ಆಗುತ್ತದೆ. ಕಣ್ಣೀರನ್ನೊರೆಸ್ಕೊಳ್ತಾ ಅವಳು ಕೇಳಿದ್ಲು, ಇಷ್ಟು ಕಷ್ಟಗಳ ನಡುವೆ ನಾನು ಹೇಗೆ ಒಳ್ಳೆ ಯೋಚನೆ ಮಾಡಬಹುದು? ವೃದ್ಧೆ ಮತ್ತೊಮ್ಮೆ ನಗುತ್ತಾತ ಹೇಳಿದ್ರು, ನಿನಗೊಂದು ಕತೆ ಹೇಳ್ತೇನೆ. ಒಮ್ಮೆ ಒಬ್ಬ ಬಡ ವ್ಯಕ್ತಿ ಇದ್ದ. ಅವನ ಬಳಿ ಏನೂ ಇರಲಿಲ್ಲ. ಆಹಾರವೂ ಇರಲಿಲ್ಲ, ಹಣವೂ ಇರಲಿಲ್ಲ, ಕುಟುಂಬವೂ ಇರಲಿಲ್ಲ. ಅವನು ನದಿಯ ತೀರದಲ್ಲಿ ಕುಳಿತು ಅತ್ತುತ್ತಿದ್ದ. ಆಗ ಒಬ್ಬ ವೃದ್ಧೆ ಅವನ ಬಳಿಗೆ ಬಂದು ಕೇಳಿದ್ಲು, ನೀನು ಏಕೆ ಅಳುತ್ತಿದ್ದೀಯಾ? ಆ ವ್ಯಕ್ತಿ ಹೇಳಿದ, ನನ್ನ ಬಳಿ ಏನೂ ಇಲ್ಲ, ನಾನು ಹೇಗೆ ಸಂತೋಷವಾಗಿರಲಿ? ಆ ವೃದ್ಧೆ ನಗುತ್ತಾ ಹೇಳಿದ್ಲು, ನಿನಗೆ ನದಿ ಇದೆ, ಮರಗಳಿವೆ, ಸೂರ್ಯನಿದ್ದಾನೆ. ನಿನ್ ಸುತ್ತ ನೋಡಿಕೋ, ಎಲ್ಲೆಡೆ ಸೌಂದರ್ಯವೂ ಜೀವನವೂ ಇದೆ. ನಿನಗೆ ಇಲ್ಲದದ್ದರ ಬಗ್ಗೆ ಯೋಚಿಸಿದ್ರೆ ನೀನು ಯಾವತ್ತೂ ದುಃಖದಲ್ಲೇ ಇರುತ್ತೀಯ. ಆದರೆ ನಿನಗೆ ಇರುವದ್ದರ ಬಗ್ಗೆ ಯೋಚಿಸಿದ್ರೆ ನಿನಗೆ ಶಾಂತಿ ಸಿಗುತ್ತೆ. ಆ ವ್ಯಕ್ತಿ ಅವಳ ಮಾತುಗಳನ್ನು ಗಮನದಿಂದ ಕೇಳಿದ. ನಿಧಾನವಾಗಿ ಅವನು ಅಳುವುದನ್ನು ನಿಲ್ಲಿಸಿದ. ತನ್ನ ಸುತ್ತಲಿರುವ ಒಳ್ಳೆಯ ಸಂಗತಿಗಳನ್ನ ಅವನು ಕಾಣಲು ಆರಂಭಿಸಿದ ಮತ್ತು ಆ ದಿನದಿಂದ ಅವನ ಜೀವನದಲ್ಲಿ ಬದಲಾವಣೆ ಆರಂಭವಾಯಿತು. ವೃದ್ಧೆ ರಾಧಾಳ ಕಡೆ ನೋಡಿ ಹೇಳಿದ್ರು, ನೋಡು ಮಗು, ಆ ವ್ಯಕ್ತಿಯ ಜೀವನ ಮಾಯೆಯಿಂದ ಬದಲಾಗಲಿಲ್ಲ. ಅವನ ಯೋಚನೆ ಬದಲಾಗಿದ್ದರಿಂದ ಅವನ ಜೀವನ ಬದಲಾಗಿದೆ. ನಾವು ಒಳ್ಳೆಯದಾಗಿ ಯೋಚಿಸಿದಾಗ ನಮ್ಮ ಮನಸ್ಸು ಹಗುರವಾಗುತ್ತದೆ ಮತ್ತು ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ನಮಗೆ ದೊರೆಯುತ್ತದೆ. ನನ್ನ ಯೋಚನೆ ನಿಜವಾಗಿಯೂ ನನ್ನ ಜೀವನವನ್ನ ಬದಲಾಯಿಸಬಹುದಾ? ವೃದ್ಧೆ ಮೃದುವಾಗಿ ನಗುತ್ತಾ ಹೇಳಿದಳು, ಹೌದು ಮಗು, ನೀನು ಪ್ರತಿದಿನ ಬೆಳಗ್ಗೆ ಎದ್ದು ಇಂದು ಒಳ್ಳೆಯ ದಿನ ಎಂದು ನಿನ್ನೊಳಗೆ ಹೇಳಿಕೊಂಡರೆ ಕೆಲಸ ಮಾಡಲು ಶಕ್ತಿ ಬರುತ್ತದೆ, ಮಕ್ಕಳನ್ನು ನೋಡಿಕೊಳ್ಳಲು ಧೈರ್ಯ ಬರುತ್ತದೆ ಮತ್ತು ನಿನ್ನ ಗಂಡನಿಗಾಗಿ ಭರವಸೆಯೊಂದಿಗೆ ಕಾಯಲು ಸಾಧ್ಯವಾಗುತ್ತದೆ. ಆದರೆ ಏನು ಕೆಟ್ಟದ್ದಾಗಬಹುದು ಎನ್ನುವುದನ್ನೇ ಯೋಚಿಸಿದರೆ ನೀನು ದುಃಖವಾಗಿಯೂ ದುರ್ಬಲವಾಗಿಯೂ ಆಗುತ್ತೀಯ. ರಾಧಾ ನಿಧಾನವಾಗಿ ತಲೆ ಅಲೆಯುತ್ತಾ ಹೇಳಿದಳು, ನನಗೆ ಅರ್ಥವಾಯಿತು. ಇನ್ನು ಮುಂದೆ ನಾನು ಒಳ್ಳೆಯ ಯೋಚನೆಗಳನ್ನು ಮಾಡಲು ಪ್ರಯತ್ನಿಸುತ್ತೇನೆ. ವೃದ್ಧೆ ಮೃದುವಾಗಿ ಹೇಳಿದರು, ಅದೇ ಮೊದಲ ಹೆಜ್ಜೆ ಮಗು. ರಾಧಾ ಹಗುರವಾದ ಮನಸ್ಸಿನಿಂದ ವೃದ್ಧೆಯ ಮನೆಯನ್ನಿಟ್ಟು ಹೊರಟಳು. ಪ್ರತಿದಿನವೂ ಅವಳು ವೃದ್ಧೆಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಅವಳು ಬೆಳಿಗ್ಗೆ ಎದ್ದು ತನ್ನೊಳಗೆ ಹೇಳಿಕೊಳ್ಳುತ್ತಿದ್ದಳು, ಇಂದು ಒಳ್ಳೆಯ ದಿನವಾಗುತ್ತದೆ. ಅವಳು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು, ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಮತ್ತು ತನ್ನ ಗಂಡನು ಸುರಕ್ಷಿತವಾಗಿ ಮನೆಗೆ ಮರಳಲೆಂದು ಪ್ರಾರ್ಥಿಸುತ್ತಿದ್ದಳು. ಕೆಲವು ವಾರಗಳ ನಂತರ ರಾಧಾಗೆ ತನ್ನ ಗಂಡನಿಂದ ಒಂದು ಪತ್ರ ಬಂತು. ಅವನು ಪಟ್ಟಣದಲ್ಲಿ ಕೆಲಸ ಕಂಡುಕೊಂಡಿದ್ದನು ಮತ್ತು ಮನೆಗೆ ಹಣ ಕಳುಹಿಸುತ್ತಿದ್ದನು. ರಾಧಾ ತುಂಬಾ ಸಂತೋಷಗೊಂಡಳು. ಆ ಸುದ್ದಿ ಹೇಳಲು ಅವಳು ಓಡಿಕೊಂಡು ವೃದ್ಧೆಯ ಮನೆಗೆ ಹೋದಳು. ವೃದ್ಧೆ ನಗುತ್ತಾ ತಲೆಯಲೆಯುತ್ತಾ ಹೇಳಿದರು,
ನೋಡು ಮಗು, ನಾವು ಒಳ್ಳೆಯದಾಗಿ ಯೋಚಿಸಿದಾಗ ಸಾಗ ನಮ್ಮ ಜೀವನಕ್ಕೆ ಒಳ್ಳೆಯ ಸಂಗತಿಗಳು ಬರುತ್ತವೆ. ಸಮಸ್ಯೆಗಳು ಯಾವತ್ತೂ ಬರುತ್ತವೆ, ಆದರೆ ಭರವಸೆಯ ಮನಸ್ಸಿನಿಂದ ಅವುಗಳನ್ನು ಎದುರಿಸಿದರೆ ನಾವು ಅವುಗಳನ್ನು ಜಯಿಸಬಹುದು. ಶೀಘ್ರದಲ್ಲೇ ಹಳ್ಳಿಯ ಇತರರಿಗೂ ವೃದ್ಧೆಯ ಜ್ಞಾನಭರಿತ ಮಾತುಗಳ ಬಗ್ಗೆ ತಿಳಿಯಿತು. ಅನೇಕ ಜನರು ತಮ್ಮ ಸಮಸ್ಯೆಗಳೊಂದಿಗೆ ಅವಳ ಬಳಿಗೆ ಬರಲಾರಂಭಿಸಿದರು. ವೃದ್ಧೆ ಎಲ್ಲರಿಗೂ ಅದೇ ಸಲಹೆ ನೀಡುತ್ತಿದ್ದಳು: ಒಳ್ಳೆಯ ಯೋಚನೆ ಮಾಡಿ, ಒಳ್ಳೆಯದೇ ಬರುತ್ತದೆ. ಜನರ ಜೀವನ ಬದಲಾಗಿದ್ದರಿಂದ ಹಳ್ಳಿಯವರು ವೃದ್ಧೆಯನ್ನು ಇನ್ನೂ ಹೆಚ್ಚು ಪ್ರೀತಿಸಿದರು. ಅವಳು ಅವರಿಗೆ ಸಕಾರಾತ್ಮಕ ಯೋಚನೆಯ ಶಕ್ತಿಯನ್ನು ಕಲಿಸಿದಳು.